ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆದಂದ್ರೆ ಬೇಳೆ ಸಾರು ತೋರಿಸ್ತೀನಿ. ಟೊಮೆಟೊಗೂ ಹೇಗೂ ರೇಟ್ ಜಾಸ್ತಿ ಆಗಿದೆ. 2 ಟೊಮೆಟೊ ಹಾಕಿ ಮನೆ ಮಂದಿ ಎಲ್ಲರೂ ಊಟ ಮಾಡ್ಬೋದು. ಹಾಗೂ ಎಷ್ಟೊಂದು ರುಚಿಯಾಗುತ್ತೆ ಅಂದರೆ ಈ ಬೇಳೆ ಸಾರು ನಿಜವಾಗ್ಲೂ ನೀವು ಎನಿಸ್ಲಿಕ್ಕಿಲ್ಲ, ಅಷ್ಟೊಂದೇ ಟೇಸ್ಟ್ ಆಗುತ್ತೆ. ಜಸ್ಟ್ ನೀವು ಟ್ರೈ ಮಾಡೋದೊಂದೇ ಬಾಕಿ. ಹಾಗೂ ಯಾವುದಕ್ಕೂ ಕೂಡ ಬೇಳೆ ಸಾರು ಸೂಟ್ ಆಗುತ್ತೆ. ಅಂದರೆ ತರಕಾರಿ ಪಲ್ಯ ಇರಲಿ, ಮೀನು ಫ್ರೈ ಇರಲಿ, ಹಪ್ಪಳ ಇರಲಿ, ಕಾಲಿನ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇವತ್ತು ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಓಕೆ, ಇಲ್ಲಿ ನಾನು ಮಸೂರ್ ದಾಳು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇರೆ ದಾಳು ಇನ್ನೊಂದು ಬರುತ್ತೆ ನೋಡಿ ಬೇಳೆ, ಅದನ್ನು ಕೂಡ ತೊಗೊಳ್ಬೋದು. ಚೆನ್ನಾಗಿ ಇದನ್ನು ತೊಳೆದು ಸಿಟಿ ತೆಗಿಲಿಕ್ಕೆ ಇಡ್ತಾ ಇದ್ದೀನಿ. ಸಾಫ್ಟ್ ಆಗಬೇಕು, ಹಾಗಾಗಿ 3-4 ಸಿಟಿಯನ್ನು ತೆಗೆಯೋಣ. ಇನ್ನೊಂದು ಸೈಡಲ್ಲಿ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ, ಎಣ್ಣೆಯನ್ನು ಹಾಕಿದ್ದೀನಿ, ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಗೂ ಒಣಮೆಣಸು, ನೆಕ್ಸ್ಟ್ ಬೆಳ್ಳುಳ್ಳಿ ಜಜ್ಜಿದ್ದು ಇಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ. ನೀವು ಒಗ್ಗರಣೆ ಬೇಕಿದ್ರೆ ಲಾಸ್ಟಿಗೂ ಕೂಡ ಹಾಕ್ಬೋದು, ನಿಮಗೆ ಬೇಕಿದೆ ಆದರೆ. ಇಲ್ಲಿ ಸ್ವಲ್ಪ ನೀವು ಎಣ್ಣೆಯಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಹಾಕ್ಬೋದು. ನಾನಿಲ್ಲಿ ಮೊದಲೇ ಹಾಕ್ತಾಯಿದ್ದೀನಿ. 1 ನೀರುಳ್ಳಿ, 2-3 ಹಸಿಮೆಣಸಿನಕಾಯಿ, ಶುಂಠಿ ಇಷ್ಟನ್ನು ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ತೀನಿ. ಇನ್ನೊಂದು ಸೈಡಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ಹಾಗೂ ಸ್ವಲ್ಪ ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ಇವಾಗ ಇಲ್ಲಿ ಒಗ್ಗರಣೆ ರೆಡಿಯಾಗಿದ್ದೆ. ಅದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಹಾಗೂ ಅರಿಶಿನ ಪೌಡ್ರ್. ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ ಹಾಗೂ ಇದನ್ನು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ. ಇದರಿಂದ ಕಲರ್ ನೋಡಿ ತುಂಬ ಸೂಪರಾಗಿ ಬರುತ್ತೆ. ಇವಾಗ 2 ಟೊಮೆಟೊವನ್ನು ಕಟ್ ಮಾಡಿ ನಾನು ಇದಕ್ಕೆ ಹಾಕಿದ್ದೀನಿ. ಕೇವಲ 2 ಟೊಮೆಟೊ ಸಾಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಣ. ಆಮೇಲೆ ನಾನಿಲ್ಲಿ ಹುಳಿಗೋಸ್ಕರ ಬೆಂಬುಳಿ ಅಂತ ಹೇಳ್ತೀವಿ, ಅದನ್ನು ಹಾಕಿದ್ದೀನಿ. ನೀವು ಇದರ ಬದಲು ಏನು ಕೂಡ ಹಾಕದಿದ್ರೂ ನಡೆಯುತ್ತೆ. ಅಂದರೆ ನಾವು ಹುಳಿಯನ್ನು ಗ್ರೈಂಡ್ ಮಾಡಿದ್ವಲ್ಲ, ಅದು ಕೂಡ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅಥವಾ ನೀವು ಮಾವಿನಕಾಯಿ ಇದೆ ಆದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನೋಡಿ ಇಲ್ಲಿ ಬೇಳೆ ಯಾವ ರೀತಿ ಚೆನ್ನಾಗಿ ಬೆಂದಿದೆ, ಈ ರೀತಿ ಬರಬೇಕು ಬೇಳೆ. ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ ಹಾಗೂ ಸ್ವಲ್ಪ ಇದನ್ನು ಈ ರೀತಿ ಬೇಳೆಯನ್ನು ಫ್ರೈ ಮಾಡೋಣ. 1 ನಿಮಿಷ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಕಂತಿಲ್ಲ. ಇವಾಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸೋಣ. ನೀರು ಸೇರಿಸುವಾಗ ನೆನಪಿಡಿ, ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಮೇಲ್ಗಡೆಯಿಂದ ಸ್ವಲ್ಪ ನಾನೀಗ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಬೇಳೆ ಸಾರು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದನು. ಹಾಗೂ ನಾವು ಗ್ರೈಂಡ್ ಮಾಡಿದ ಕೊಕೊನಟ್ ಹಾಗೂ ಹುಳಿ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕೋಣ. ಓಕೆ, ಸರಿಯಾಗಿ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಉಪ್ಪೆಲ್ಲ ನೋಡಿ ಉಪ್ಪನ್ನು ನೀವು ಆ್ಯಡ್ ಮಾಡಿ. ಇವಾಗ ಇಲ್ಲಿ ಕುದೀತಾ ಉಂಟು, ನೋಡ್ಬೋದು ನೀವು. ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಮೇಲ್ಗಡೆಯಿಂದ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು. ಆಯಿತು, ಎಷ್ಟೇ ಮಾಡಲಿಕ್ಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗ್ಯಾಸನ್ನು ಆಫ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಇದು. ನೀವು ಜಸ್ಟ್ ಟ್ರೈ ಮಾಡಿ, ಗಟ್ಟಿಯಾಗಿ ಊಟ ಮಾಡಿ. ಇನ್ನು ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಲು ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ಲೈಕ್ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟೇಕ್ ಕೇರ್. ಬಾಯ್ ಬಾಯ್.